ಹಾಂ ಸರ್, ನಾನೇ ಆದಿಯವರು. ಹಾಂ ಸರ್, ಓಕೆ ಸರ್, ಬರ್ತೀನಿ. ಓಕೆ ಸರ್, ಬರ್ತೀನಿ. ಹಲೋ ಮಗ, ಯಾಕೋ ನಮ್ಮ ತಮ್ಮನ ಕಾಲೇಜಲ್ಲಿ ಕಾಲ್ ಮಾಡಿದ್ರಿ ಈಗ, ಅದಕ್ಕೆ ಬರಬೇಕಂತಿದ್ದಾರೆ. ಸೊ ಹೋಗ್ಬರೋಣ, ಬರ್ತೀಯಾ? ಹೋಗ್ಬರೋಣ. ಈಗ ಗ್ಯಾರೇಜ್ ಆಫ್ ಮಾಡಿಬಿಡೋಣ ಮುಸ್ಲಾ? ಓಕೆ. ಈ ಕಾಲೇಜಲ್ಲಿ ಓದ್ಸೋಕ್ಕೆ ನನ್ನ ತಮ್ಮನ್ನು ತುಂಬ ಕಷ್ಟಪಟ್ಟಿದ್ದೇನೆ. ಅವನ ಇಂಜಿನಿಯರಿಂಗ್ ಮುಗಿಸಿ IAS ಮಾಡಿಸೋದೇ ನನ್ನ ಗುರಿಯಾಗಿದೆ. ಪ್ರಪಂಚದಾಗ ಜಾಸ್ತಿ ಮರ್ಯಾದೆ ಯಾರಿಗೆ ಕೊಡ್ತಾರೆ ಅಂದ್ರೆ ಅದು ಓದ್ದಾರೆ ಮಾತ್ರ ಅಷ್ಟೇ. ಅದರ ನಿಮ್ಮ ತಮ್ಮ IAS ಮಾಡಿಗಿಟ್ರೆ ನಮ್ಮ ಲೆವೆಲೇ ಚೇಂಜ್ ಆಗ್ತೈತಿ. ನಂದು ಅದ ಆಸೆ ಐತಿ, ಅದನ್ನೇ ನೋಡಬೇಕು ಏನಾಗುತ್ತೆ ಅಂತ. ಸರ್ ಜೊತೆ ಮಾತಾಡೋಣ, ಒಳಗೆ ಹೋಗೋಣ ಬಾ. ಏನು ಚೆನ್ನಾಗೈತಲ್ಲ ಕಾಲೇಜು. ಮಗ, ಎಷ್ಟು ಚೆನ್ನಾಗಿದೆ. ಮೇಡಮ್, ಇಲ್ಲಿ ಪ್ರಿನ್ಸಿಪಲ್ ಸರ್ ಕ್ಯಾಬಿನ್ ಎಲ್ಲಿದೆ? ಇಲ್ಲೇ ನೆಕ್ಸ್ಟ್ ಫ್ಲೋರ್ನಾಗ ಐತಿ, ಸ್ವಲ್ಪ ಮುಂದೆ ಹೋಗ್ರಿ. ಸರ್ ಕ್ಯಾಬಿನ್ಗೆ ಒಳಗಡೆ ಬರ್ತೀಯಾ? ಇಲ್ಲ, ನೀವು ಬಾ, ನಾ ಇಲ್ಲೇ ಹೊರಗೆ ಕ್ಯಾಂಪಸ್ ನೋಡ್ತಿರ್ತೀನಿ. ಆಯ್ತಿರು, ಬರ್ತೀನಿ. ಓಕೆ. ಸರ್ ನಮಸ್ಕಾರ ಸರ್. ಹೌದು, ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ. ನಾನು ಆದಿಯವ್ರ ಅಣ್ಣ, ಕಾರ್ತಿ ಅಂತ. ಓ, ನೀವಾ? ಬನ್ನಿ ಕೂತ್ಕೊಳ್ಳಿ, ಇಲ್ಲೇ ಬನ್ನಿ ಕೂತ್ಕೊಳ್ಳಿ. ಸರ್, ಕರೆಸಿರೋ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಮೀಟ್ ಆಗೋಣ ಅಂತ ಇಲ್ಲಿವರೆಗೂ ವಿಚಾರಿಸೋಣ ಅಂತ ಬಂದೆ. ಏನಿಲ್ಲ, ಸಂತೋಷ ವಿಚಾರನೆ. ಫೋನಲ್ಲಿ ಹೇಳಬಾರ್ದು ಅಂತ ನಿಮ್ಗೆ ನೇರವಾಗಿ ಹೇಳೋಣ ಅಂತ ಇಲ್ಲಿ ಕರೆಸಿರೋ ಉದ್ದೇಶ ಅಷ್ಟೇ. ಸರ್, ಏನಂತ ಚೂರು ಬಿಡಿಸಿಡಿ ಸರ್. ನೀವು ಹೇಳೋದು ನೋಡ್ತಾ ಇದ್ರೆ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ನಿಮ್ಮ ತಮ್ಮ ಏನಾದರೂ ತಪ್ಪು ಮಾಡಿಲ್ಲ? ನಿಮ್ಮ ತಮ್ಮ ಏನೂ ತಪ್ಪು ಮಾಡಿಲ್ಲ. ಅವ ಆದಿ ಒಳ್ಳೆ ಬ್ರಿಲಿಯಂಟ್ ವಿದ್ಯಾರ್ಥಿ. ಅದನ್ನ ಕಾಲೇಜ್ಗೆ ಫಸ್ಟ್. ಅವನ ಎಲ್ಲ ವಿದ್ಯಾರ್ಥಿಗಳಿದ್ರು ಕೂಡ ಚೆನ್ನಾಗಿ ಆತನ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಕರೆಸಿರೋ ಉದ್ದೇಶ ಏನು ಅಂದ್ರೆ, ಆತ ಯೂನಿವರ್ಸಿಟಿಗೆ ಟಾಪ್ ಬಂದಿದ್ದಾನೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾನೆ, ಅವ್ನು ಗೋಲ್ಡ್ ಮೆಡಲ್ ಬಂದಿದೆ. ಆ ವಿಚಾರವನ್ನೇ ತಮ್ಮ ಮುಂದೆ ಹೇಳ್ಕೊಳ್ಳೋಣ ಅಂತ ನಾನು ನಮ್ಮನ್ನು ಕರೆಸಿದ್ದೆ ಅಷ್ಟೇ, ಮತ್ತೇನೂ ಇಲ್ಲ. ಅಷ್ಟೇ ಅಲ್ಲದೆ ಈ ಸಲ ನಾವು 2024ರಲ್ಲಿ ಅಗ್ರತಾ ಕಾರ್ಯಕ್ರಮವನ್ನು ಮಾಡಕತ್ತಲ್ಲ, ಅದು ಚೀಫ್ ಗೆಸ್ಟ್ ಆಗಿ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅವ್ರ ಕಡೆಯಿಂದ ಆತನಿಗೆ ಆ ಪ್ರಶಸ್ತಿಯನ್ನು ಕೊಡಿಸೋಣ ಅನ್ನೋ ಖುಷಿ ವಿಚಾರವನ್ನ ತಮ್ಮ ಮುಂದೆ ಹೇಳ್ಕೊಳ್ಳೋಣ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಕಳಿಸಿದ್ದು. ಏನೇ ಆಗಲಿ, ಒಳ್ಳೇದಾಗ್ಲಿ. ನಿಮ್ಮ ತಮ್ಮ ಚೆನ್ನಾಗಿ ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಿದ್ದಾನೆ, ಒಳ್ಳೇದಾಗ್ಲಿ. ಆತನಿಗೆ ಕೂಡ ಹೇಳ್ರಿ. ಓಕೆ ಸರ್, ತುಂಬ ಧನ್ಯವಾದ ಸರ್. ತುಂಬ ಧನ್ಯವಾದ. ನನ್ನ ತಮ್ಮ ಈ ರೀತಿ ಓದಿನಲ್ಲಿ ಚೆನ್ನಾಗಿದ್ದಾನೆ ಅಂತ ನಾನು ಗೊತ್ತಿರಲಿಲ್ಲ. ಅವ್ನು ನಾನು ಬಿಟ್ಟರೆ ನನಗೆ ಯಾರಿಲ್ಲ, ಅವ್ನು ಬಿಟ್ಟರೆ ನನಗೆ ಯಾರಿಲ್ಲ. ಅವನ ತಂದೆ ತಾಯಿ ಕೂಡ ನಾನೇ ಇಲ್ಲ. ಸೊ ಅವನ್ನ ಜಾಸ್ತಿ ಓದಿಸಿ IAS ಆಫೀಸರ್ ಮಾಡೋದೇ ನಾನು ಗುರಿ ಸರ್. ನನಗೆ ಓದಿಸ್ತೀನಿ ಸರ್, ಬಿಡೋದಿಲ್ಲ. ನಾನು ಏನೇ ಕೆಲಸ ಮಾಡಿದ್ರು, ನಾನು ಏನೇ ದುಡಿದ್ರು ಎಲ್ಲ ಅವನಿಗೋಸ್ಕರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ನಾನು ಹೋಗ್ಬರ್ತೀನಿ ಸರ್. ಮನೆಗೆ ಸ್ವೀಟ್ ತೊಗೊಂಡು ಹೋಗ್ಕೊಡ್ತೀನಿ. ಅವ್ನು ಏನು ಬೇಕೋ ಎಲ್ಲ ಕೊಡ್ತೀನಿ ಸರ್. ಮಾಡ್ತೀನಿ ಸರ್. ಸರ್, ಲೋ ಮಗ, ನಮ್ಮ ಆದಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ ಅಂತ ಕೊಡು. ಅದನ್ನು ಕೊಡೋಕೆ ಸೇಮ್ ಬರ್ತಾರಂತೆ. ಏ ಮಗ, ಎಂಥ ಮಾತು ಹೇಳಿದೆ, ಬಾ ಅವ್ನು ತಿಳಿಸೋಣ ಬಾ. ಹಾಂ ಹೇಳೋಣ. ಅವನಿಗೆ ನಿಜ ಹೇಳ, ಏನು ಮಾಡಲಿ? ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ. ಹಲೋ ಆದಿ. ಹಲೋ. ಹಾಂ, ಎಕ್ಸಾಮಲ್ಲಿ ಏನು ಫೇಲ್ ಆಗಿದೆಯಾ? ಇದಕ್ಕೆ ನಾನು ನಿನ್ನ ಕಾಲೇಜ್ ಕಳಿಸೋದು. ಚೆನ್ನಾಗಿ ಓದ್ಬೇಕು ತಾನೇ? ಬರ್ತೀನಿ ಮನೆಗೆ. ಹಾಂ, ಫೇಲ್ ಆದ್ನಾ? ಏನು ಮಗ, ಸುಳ್ಳು ಯಾಕೆ ಹೇಳಿದಿ? ಏನಿಲ್ಲ ಕಣೋ, ಮನೆಗೆ ಹೋಗಿ ಸರ್ಪ್ರೈಸ್ ಕೊಡ್ಬೇಕಂತ
ಅದಕ್ಕೆ ಸುಳ್ಳು ಹೇಳಿದ್ದೀನಿ. ಅವ್ನಿಗೋಗಿ ಏನು ಬೇಕು ಅವನ್ನೆಲ್ಲ ತಗೊಂಡೋಗ್ಬಿಡ್ತೀನಿ, ಖುಷಿಯಾಗಿಬಿಡ್ತಾನೆ ಮತ್ತೆ. ಬಂದು ನೀನು ಇಲ್ಲೇ ಗ್ಯಾರೇಜ್ ನೋಡ್ತಾ ಇರು, ನಾನು ವಾಪಸ್ ಬಂದುಬಿಡ್ತೀನಿ. ಮನೆಗೆ ಹೋಗಿ ಆದಿನ ಮೀಟಾಗಿ ಬಂದುಬಿಡ್ತೀನಿ ವಾಪಸ್. ಆಯ್ತು ಆಯ್ತು, ಹೋಬಾ, ಇಲ್ಲೇ ಇರ್ತಂತ, ಹೋಬಾ. ಆದಿ, ಆದಿ, ಏನಾಗ್ತಿದೆ ಇಲ್ಲಿ? ಏನಿದು? ಏನು ಅರ್ಥನೇ ಆಗ್ತಿಲ್ವಲ್ಲ? ಹಾಂ, ಆದಿ, ಹೇ ಆದಿ, ಹೇ ಹೇ ಹೇಳು ಆದಿ, ಹೇಳು. ಹೇ ಕಾರ್ತಿಕ್ ಕಾಲ್ ಮಾಡಿದ ಒಂದು ಕಾಲ್ನ ಮಧ್ಯೆ ಏನೆಲ್ಲ ಘಟನೆ ನಡೀತು ನೋಡ್ತೀರಾ? ಎಷ್ಟೋ ವಿದ್ಯಾರ್ಥಿಗಳು ನನಗೆ ಮಾರ್ಕ್ಸ್ ಬಂದಿಲ್ಲ, ನನಗೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಈ ಕತೆ ನಿಮಗೆಲ್ರಿಗೂ ನಿಮಗೆ ಮಾದರಿ ಆಗಬೇಕು. ಯಾರು ಪ್ರ್ಯಾಂಕ್ ತರಹದ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ದಯಮಾಡಿ ಈ ಒಂದು ಕರೆಯನ್ನು ನೀವು ಒಪ್ಕೊಳ್ಳಿ.